ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಾದಶೋಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಅರ್ಜುನನು ಹೇಳಿದನು, ಹೀಗೆ ಸದಾ ನಿನ್ನ ಭಕ್ತಿಯಲ್ಲಿ ನಿರತರಾಗಿರುವವರು ಮತ್ತು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಸಮರ್ಪಕವಾಗಿ ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಯೋಗ ಮಾರ್ಗದಲ್ಲಿ ಪರಿಪೂರ್ಣರು? ಶ್ರೀ ಭಗವಾನುವಾಚ ಮಯ್ಯಾವೇಶಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಭಗವಂತನು ಹೇಳಿದನು, ಯಾರು ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಶ್ರದ್ಧೆಯಿಂದ ಅಲೌಕಿಕ ನಿಷ್ಠೆಯಿಂದ ಆರಾಧಿಸುವುದರಲ್ಲಿ ನಿರತರಾಗುತ್ತಾರೋ ಅವರನ್ನು ನಾನು ಯೋಗದಲ್ಲಿ ಅತ್ಯಂತ ಪರಿಪೂರ್ಣರೆಂದು ಪರಿಗಣಿಸುತ್ತೇನೆ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಆದರೆ ಯಾರು ಇಂದ್ರಿಯ ಗ್ರಹಿಕೆಗೆ ಮೀರಿದ ಅನಿರ್ದಿಷ್ಟವಾದ ಅವ್ಯಕ್ತವಾದ ಸರ್ವವ್ಯಾಪಿಯಾದ ಗ್ರಹಿಸಲಾಗದ ಬದಲಾಗದ ಚಲಿಸದ ಸ್ಥಿರವಾದ ನಿರಾಕಾರ ಬ್ರಹ್ಮನನ್ನು ಆರಾಧಿಸುವವರು, ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಸಕಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಕಡೆಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಸಕಲ ಜೀವಿಗಳ ಹಿತಕ್ಕಾಗಿ ತೊಡಗುವವರು ನನ್ನನ್ನು ಖಂಡಿತವಾಗಿಯೂ ಹೊಂದುವರು. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಪರಬ್ರಹ್ಮನ ಅವ್ಯಕ್ತದಲ್ಲಿ ಆಸಕ್ತ ಮನಸ್ಸಿನವರಿಗೆ ಪ್ರಗತಿಯು ಅತಿ ಪ್ರಯಾಸಕರವಾದುದು. ಅವ್ಯಕ್ತದ ಕಡೆಗೆ ಮುಂದುವರೆಯುವುದು ದೇಹಧಾರಿಗೆ ಖಂಡಿತವಾಗಿಯೂ ಕಷ್ಟಕರವಾದದ್ದು.